ನಮಸ್ಕಾರ ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಮೇಘ. ಕೆಲವೊಂದಿಷ್ಟು ಜನರು 18 ವರ್ಷ ಆದರೂ ಇನ್ನೂ ಮಕ್ಕಳ ರೀತಿ ವರ್ತಿಸ್ತಾ ಇರ್ತಾರೆ. ಇನ್ನು ಮಕ್ಕಳ ಬುದ್ಧಿಯೇ ಹೋಗಿರೋದಿಲ್ಲ. ಅಂಥದ್ರಲ್ಲಿ 18 ವರ್ಷಕ್ಕೆ ಇಲ್ಲೊಬ್ಬ ಚಾಂಪಿಯನ್ ಆಗಿದ್ದ. ಹೌದು, ನಾನು ಹೇಳೋದಕ್ಕೆ ಹೊರಟಿರೋದು ಭಾರತದ ಅತ್ಯಂತ ಕಿರಿಯ ಚೆಸ್ ಚಾಂಪಿಯನ್ ಆದಂತಹ ಗುಕೇಶ್ ದೊಂಬ್ರಾಜು ಅವರ ಬಗ್ಗೆ. 18 ವರ್ಷಕ್ಕೆ ಈತ ಭಾರತೀಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅಂದರೆ ನಂಬಲೇಬೇಕು. ಗುಕೇಶ್ ಮೂಲತಃ ಚೆನ್ನೈನವರು. 29 ಮೇ 2006ರಲ್ಲಿ ಜನಿಸ್ತಾರೆ. ಚೆನ್ನೈನ ಮೇಲ್ ಅಯಮ್ನಕಾಮ್ ವಿದ್ಯಾಲಯದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಗುಕೇಶ್ಗೆ ವಿದ್ಯಾಭ್ಯಾಸಕ್ಕಿಂತ ಚೆಸ್ನಲ್ಲೇ ಹೆಚ್ಚಿನ ಆಸಕ್ತಿ ಇತ್ತು. ಹಾಗಾಗಿ ಅವರ ಪೋಷಕರು ಸಹ ಅವರಿಗೆ ಬೆಂಬಲವನ್ನು ನೀಡ್ತಾ ಬಂದರು. ಗುಕೇಶ್ ದೊಂಬ್ರಾಜು ಒಬ್ಬ ಭಾರತೀಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಪ್ರಸ್ತುತ ವಿಶ್ವ ಚೆಸ್ ಚಾಂಪಿಯನ್. ಚೆಸ್ ಪ್ರಾಜಿಡಿ ಎಂದು ಪರಿಗಣಿಸಲಾದ ಗುಕೇಶ್ ಡಿಸೆಂಬರ್ 2024ರಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಡಿಂಗ್ ಲಿರೇನ್ ಅವರನ್ನು ಸೋಲಿಸಿ ಫೆಡರೇಷನ್ ಇಂಟರ್ನ್ಯಾಷನಲ್ ಡೆಸ್ ಎಜೆಕ್ಸ್ ಅಂತಾರಾಷ್ಟ್ರೀಯ ವಿಶ್ವ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ 7.5 ರಿಂದ 6.5 ಅಂಕಗಳ ಅಂತರದಿಂದ ಗೆದ್ದು ಅತ್ಯಂತ ಕಿರಿಯ ಚೆಸ್ ವಿಶ್ವ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಂಡ್ರು. ಅವರು 12 ವರ್ಷ ಇರುವಾಗಲೇ ಗ್ರ್ಯಾಂಡ್ ಮಾಸ್ಟರ್ ಆದರು. ಗುಕೇಶ್ ಅವರು ಮುಂಚೆ ಉಕ್ರೇನ್ನ ಸೆರ್ಗೆ ಕರ್ಚಾಕಿನ್ ಮತ್ತು ಯುನೈಟೆಡ್ ಸ್ಟೇಟ್ನ ಅಭಿಮನ್ಯು ಮಿಶ್ರಾ ಮಾತ್ರ ಕಿರಿಯ ವಯಸ್ಸಿನಲ್ಲಿ ಆಟಗಾರರಾಗಿರ್ತಾರೆ. ಈ ರೆಕಾರ್ಡನ್ನು ಗುಕೇಶ್ ಮುರಿದು ಅತ್ಯಂತ ಕಿರಿಯ ಆಟಗಾರ ಎನಿಸ್ಕೊಳ್ತಾರೆ. ಜನವರಿ 2024ರಲ್ಲಿ ಅವರು ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದಂತಹ ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿಗೆ ಭಾಜನರಾಗ್ತಾರೆ. ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ವಯೋಮಿತಿಯಲ್ಲಿ ಚಾಂಪಿಯನ್ ಆಗ್ತಾ ಹೋಗ್ತಾರೆ. 2015ರಲ್ಲಿ ಏಷ್ಯನ್ ಸ್ಕೂಲ್ ಚಾಂಪಿಯನ್ಶಿಪ್ಗಳಲ್ಲಿ 9 ವರ್ಷದೊಳಗಿನವರ ವಿಭಾಗದಲ್ಲಿ ಭಾಗವಹಿಸಿ ಪಂದ್ಯವನ್ನು ಗೆದ್ದು ನಂತರ ಅಭ್ಯರ್ಥಿ ಮಾಸ್ಟರ್ ಸ್ಥಾನವನ್ನು ಪಡೆದುಕೊಂಡಿದ್ರು. ಚೆಸ್ ಚಾಂಪಿಯನ್ಶಿಪ್ನಲ್ಲಿ 12 ವರ್ಷದೊಳಗಿನವರ ವೈಯಕ್ತಿಕ ಬ್ಲಿಟ್ಜ್ ಕ್ಲಾಸಿಕಲ್ ಸೇರಿ ಒಟ್ಟು 5 ಚಿನ್ನದ ಪದಕವನ್ನು ಗೆದ್ದಿದ್ರು. 2017ರಲ್ಲಿ ಇಂಟರ್ನ್ಯಾಷನಲ್ ಮಾಸ್ಟರ್ ಅನ್ನುವಂತಹ ಪಟ್ಟವನ್ನು ತಮ್ಮ 12ನೇ ವಯಸ್ಸಿನಲ್ಲಿಯೇ ಗುಕೇಶ್ ಗಿಟ್ಟಿಸಿಕೊಳ್ತಾರೆ. ಗ್ರ್ಯಾಂಡ್ ಮಾಸ್ಟರ್ ಆದ ನಂತರ ಗುಕೇಶ್ ಉತ್ತಮ ಪ್ರದರ್ಶನ ನೀಡುತ್ತಲೇ ಇದ್ದರು. ಫೆಬ್ರವರಿ 2020ರಲ್ಲಿ ಡೆನ್ಮಾರ್ಕ್ನ ಹೆಲ್ಲೆ ರೋಡ್ ಚೆಸ್ ಕ್ಲಬ್ ಆಯೋಜಿಸಿದಂತಹ ಪಂದ್ಯಾವಳಿಯಲ್ಲಿ 9 ಅಂಕಗಳಲ್ಲಿ 8 ಅಂಕಗಳನ್ನು ಗಳಿಸುವ ಮೂಲಕ ಒಟ್ಟು 9 ಅಂಕಗಳಲ್ಲಿ 7.7 ಅಂಕಗಳನ್ನು ಗಳಿಸುವ ಮೂಲಕ ಅವರು ಗೆದ್ದಿದ್ರು. ಅಕ್ಟೋಬರ್ 2022ರಲ್ಲಿ ಆಮ್ಚೇನ್ ರ್ಯಾಪಿಡ್ ಆನ್ಲೈನ್ ಟೂರ್ನಮೆಂಟ್ನಲ್ಲಿ ಗುಕೇಶ್ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ಸೋಲಿಸಿದ್ರು. ಕಾರ್ಲ್ಸನ್ ವಿಶ್ವ ಚಾಂಪಿಯನ್ ಆದ ನಂತರ ಅಧಿಕೃತ ಪಂದ್ಯದಲ್ಲಿ ಅವರನ್ನು ಸೋಲಿಸಿದ ಅತ್ಯಂತ ಕಿರಿಯ ಆಟಗಾರ ಇವರಾಗಿದ್ದರು. ಆಗಸ್ಟ್ 2023ರಲ್ಲಿ ಗುಕೇಶ್ 2750 ರೇಟಿಂಗನ್ನು ಮೀರಿದ ಅತ್ಯಂತ ಕಿರಿಯ ಆಟಗಾರ. ಈ ಹಿಂದೆ ಕಾರ್ಲ್ಸನ್ ಹೊಂದಿದಂತಹ ದಾಖಲೆಯನ್ನು ಇವರು ಮುರಿದ್ರು. ಗುಕೇಶ್ ಆಗಸ್ಟ್ 2023ರಲ್ಲಿ ಫೈಟ್ ಚೆಸ್ ವಿಶ್ವಕಪ್ನಲ್ಲಿ ಭಾಗವಹಿಸಿದ್ರು. ಕಾರ್ಲ್ಸನ್ ವಿರುದ್ಧ ಸೋಲುವ ಮೊದಲ ಕ್ವಾರ್ಟರ್ಸ್ ಫೈನಲ್ ತಲುಪಿದ್ರು. ಭಾರತದ ಮೊದಲ GM ಮತ್ತು ಮಾಜಿ ವಿಶ್ವ ಚಾಂಪಿಯನ್ ಆಗಿದ್ದಂತಹ ವಿಶ್ವನಾಥ್ ಆನಂದ್ ಅವರ 37 ವರ್ಷಗಳ ಆ ಸ್ಥಾನವನ್ನು ಮುರಿದಿದ್ರು ಗುಕೇಶ್. ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ನಲ್ಲಿ ಕಿರಿಯ ಆಟಗಾರ ಎಂದು ಪರಿಗಣಿಸಲಾದ ಗುಕೇಶ್ ಫಿರೋಜ್ಜಾವ್ ವಿರುದ್ಧದ ಸೋಲಿನಿಂದ ಚೇತರಿಸಿಕೊಂಡು 5 ಪಂದ್ಯಗಳನ್ನು ಗೆದ್ದು ಅಂತಿಮ ಸುತ್ತಿನ ಮೊದಲು ಅರ್ಧ ಪಾಯಿಂಟ್ ಮುನ್ನಡೆಯನ್ನು ಸಾಧಿಸಿದ್ರು. ಸಂಪೂರ್ಣ ಗೆಲುವಿಗೆ ಗುಕೇಶ್ಗೆ ನಕಮುರಾ ವಿರುದ್ಧದ ಅಂತಿಮ ಸುತ್ತಿನಲ್ಲಿ ಗೆಲುವು ಅಗತ್ಯವಾಗಿತ್ತು. ನೆಪೊಮ್ಲಿಯಾಚಿ ಅಥವಾ ಕರುವಾನ ಅವರ ಪರಸ್ಪರ ಎದುರಿಸುತ್ತಿದ್ದಂತಹ ತಮ್ಮ ಕೊನೆಯ ಪಂದ್ಯವನ್ನು ಗೆದ್ದಿದ್ದರೆ ಡ್ರಾ ಪ್ಲೇ ಆಫ್ಗೆ ಕಾರಣವಾಗ್ತಾ ಇದ್ವು. ಆದಾಗ್ಯೂ ಗುಕೇಶ್ ನಕಮುರಾ ಮತ್ತು ಕರುವಾನ ನೆಪೊಮ್ಲಿಯಾಚಿ ಪಂದ್ಯಗಳು 2 ಡ್ರಾದಲ್ಲಿ ಮುಕ್ತಾಯವಾಗಿ ಗುಕೇಶ್ಗೆ ಗೆಲುವು ತಂದುಕೊಟ್ವು. ಅವರು 17 ವರ್ಷ 10 ತಿಂಗಳು 24 ದಿನಗಳ ವಯಸ್ಸಿನಲ್ಲಿ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಗೆದ್ದ ಅತ್ಯಂತ ಕಿರಿಯ ಆಟಗಾರ ಆಗಿದ್ದರು. 1983-84ರಲ್ಲಿ ಪ್ರಶಸ್ತಿಯನ್ನು ಪಡೆದಾಗ ಕೇವಲ 21 ವಯಸ್ಸಿನರಾಗಿದ್ದಂತಹ ಚೆಸ್ ದಂತಕತೆ ಗ್ಯಾಸಿ ಕಾಲ್ಫರೋವ್ ಅವರ ಸುಮಾರು 40 ವರ್ಷಗಳ ದಾಖಲೆಯನ್ನು ಗುಕೇಶ್ ಮುರಿದಿದ್ರು. 2024 ನವೆಂಬರ್ 25ರಿಂದ ಡಿಸೆಂಬರ್ವರೆಗೆ ಸಿಂಗಾಪುರದಲ್ಲಿ ಗುಕೇಶ್ ಜೊತೆ ಚೀನಾದ ಚೆಸ್ ಚಾಂಪಿಯನ್ ಆದಂತಹ ಡಿಂಗ್ ಲಿರೇನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ರು. ಅಲ್ಲಿ ಒಟ್ಟು 14 ಪಂದ್ಯಗಳಿದ್ವು. ಆ ಪಂದ್ಯಗಳಲ್ಲಿ ಸೋತು ಗೆದ್ದು ಸಮಬಲವನ್ನು ಸಾಧಿಸಿ ಗುಕೇಶ್ ಕೊನೆಯದಾಗಿ ಗೆದ್ದು ಗೆಲುವಿನ ಕುರ್ಚಿಯನ್ನು ಏರಿ 18ನೇ ವಯಸ್ಸಿಗೆ ವಿಶ್ವ ಚಾಂಪಿಯನ್ ಆಗಿ ಗುಕೇಶ್ ಪ್ರಪಂಚದಾದ್ಯಂತ ಭಾರತದ ಹಿರಿಮೆಯನ್ನು ಎತ್ತಿ ಹಿಡಿದಿದ್ರು. ಗುಕೇಶ್ ವಿಶ್ವ ಚಾಂಪಿಯನ್ ಆದ ಬಳಿಕ ಭಾರತದ ಮಿತ್ರ ರಾಷ್ಟ್ರವಾದಂತಹ ರಷ್ಯಾ ಇದು ಮ್ಯಾಚ್ ಫಿಕ್ಸಿಂಗ್ ಆಗಿದೆ, ಡಿಂಗ್ ಲಿರೇನ್ ಬೇಕಂತಲೇ ಸೋತಿದ್ದಾರೆ ಎಂದು ಆರೋಪವನ್ನು ಮಾಡಿ ತನಿಖೆಗೂ ಆಗ್ರಹಿಸಿತ್ತು. ಆದರೆ ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಈ ಆರೋಪವನ್ನು ತಳ್ಳಿ ಹಾಕಿದೆ. ಇದೆಲ್ಲ ಒಂದು ಕಡೆ ಆದರೆ 18ನೇ ವಯಸ್ಸಿಗೆ ಕೋಟಿಯ ಒಡೆಯನಾಗಿ ವಿಶ್ವ ಚಾಂಪಿಯನ್ಶಿಪ್ ಪಡೆದಂತಹ ಗುಕೇಶ್ ದೊಂಬ್ರಾಜು ಅವರ ಸಾಧನೆ ಶ್ಲಾಘನೀಯ. ಇದು ಈ ಹೊತ್ತಿನ ವಿಶೇಷವಾಗಿತ್ತು.
ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್ 24.